ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಪಾರ್ಟ್. ಸೊ ಫಸ್ಟ್ ಪಾರ್ಟ್ ಯಾರ್ಯಾರು ನೋಡಿಲ್ಲ ಕೆಳಗ್ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ಯಶ್ ಅವರಿಗೆ ಆಡಿಯನ್ಸ್ ಅಲ್ಲಿ ಒಬ್ರು, ಸರ್ ನೀವು ತುಂಬಾ ಚೆನ್ನಾಗಿ ಸಿಂಗಿಂಗ್ ಮಾಡ್ತೀರಲ್ವಾ ಸರ್, ಸೊ ಇಲ್ಲಿ ಇವತ್ತು ನಮಗೋಸ್ಕರ ಒಂದು ಒಳ್ಳೆ ಹಾಡನ್ನ ಹೇಳಿ ಸರ್, ಹಿಂದಿ ಹಾಡನ್ನ ಹೇಳಿ ಸರ್ ಅಂತ ಹೇಳಿ ಒಬ್ಬ ಆಡಿಯನ್ಸ್ ಪ್ರಶ್ನೆ ಮಾಡ್ತಾರೆ. ಸೊ ಇದಕ್ಕೆ ಯಶ್ ಅವರು, ಇಲ್ಲ ಸಾರಿ, ನಾನು ಒಂದ್ಸರಿ ಮಾಡಿರುವಂತ ತಪ್ಪನ್ನ ಇನ್ನೊಂದ್ಸರಿ ಮಾಡಲ್ಲ, ಅದೆಲ್ಲವೂ ಫೋರ್ಸ್ ಮಾಡಿ ನನ್ನ ಕೈಲಿ ಹಾಡು ಹೇಳಿಸಿದ್ರು. ಸೊ ಅಂಡ್ ಐ ವಾಸ್ ನಾಟ್ ಗುಡ್ ಅಟ್ ಸಿಂಗಿಂಗ್. ಸೊ ನನ್ಗೆ ನೀವು ನ್ಯಾಷನಲ್ ಟಿವಿಲಿ ನನ್ನ ಮರ್ಯಾದೆ ತೆಗಿಯಕ್ ಹೋಗಬೇಡಿ ಅಂತ ಹೇಳಿ ನಗ್ನಾಕೊಂಡು ಅದಕ್ಕೆ ಆನ್ಸರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಯಶ್ ಅವ್ರಿಗೆ ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಅಂತ ಹೇಳಿ ಪ್ರಶ್ನೆನ ಹಾಕ್ತಾರೆ. ಅಂದ್ರೆ ಯಶ್ ಅವರು ಹೇಳೋದೇ ಒಂದನ್ನ ಆದ್ರೆ ಮಾಡೋದೇ ಇನ್ನೊಂದನ್ನ ಅಂತ. ಅಂದ್ರೆ ಈ ಮಾತನ್ನ ಯಾಕೆ ಹೇಳಿದಾರೆ ಅಂತ ಹೇಳಿ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಕನ್ನಡದಲ್ಲಿ ಈ ವಿಷಯ ತುಂಬಾ ಟ್ರೋಲ್ ಕೂಡ ಆಗಿತ್ತು. ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಯಶ್ ಅವರು ಏನಂತ ಹೇಳಿರ್ತಾರೆ, ನಾನು ಫ್ಯಾಮಿಲಿಲಿ ಕುತ್ಕೊಂಡು ನೋಡೋಂತ ಸೀನ್ ಗಳನ್ನ ಮಾತ್ರನೇ ಮಾಡ್ತೀನಿ ಅಂತ ಹೇಳಿ ಹೇಳಿರ್ತಾರೆ. ಬಟ್ ಟಾಕ್ಸಿಕ್ ಅಲ್ಲಿ ಟೋಟಲಿ ಆಪೋಸಿಟ್ ಆಗಿ ಅದಕ್ಕೆ ಮಾಡಿರ್ತಾರೆ. ಸೊ ಈ ಪ್ರಶ್ನೆನ ಅಲ್ಲಿ ಕೇಳಿದಾಗ ಯಶ್ ಅವರು, ಹೌದು ಸರ್, ನಾನು ಹೇಳಿದ್ ನಿಜಾನೇ. ಅಂಡ್ ಒಂದ್ ಟೈಮಲ್ಲಿ ನಾನು ಮದುವೆ ಆಗಲ್ಲ ಅಂತ ಕೂಡ ಕುತ್ಕೊಂಡಿದ್ದೆ, ಬಟ್ ಮದುವೆ ಆಗಿದ್ದೀನಿ. ಸೊ ಅದೇ ರೀತಿನೇ ನಾವು ಮನುಷ್ಯರಾಗಿ ಎವಾಲ್ವ್ ಆಗ್ತಾ ಇರ್ತೀವಿ. ಕೆಲವು ಸರಿ ನಾವು ಒಂದು ವಾರದ ಹಿಂದೆ ಹೇಳಿರುವಂತ ಮಾತು ಅದು ಅವತ್ತಿಗೆ ಸರಿ ಅನ್ಸ್ಬೋದು, ಅಂಡ್ ಇವತ್ತಿಗೆ ಅದು ಬೇರೆ ರೀತಿ ಕಾಣಿಸ್ಬೋದು. ಸೊ ಈ ಒಂದು ಪ್ರೊಸೆಸ್ ಅಲ್ಲಿ ನಮ್ಮ ಒಂದು ಸಿನಿಮಾಗೆ ನಾನು ಏನ್ ಹೇಳ್ಬೇಕಿತ್ತು, ಆಡಿಯನ್ಸ್ಗೆ ಏನ್ ತಲುಪಿಸ್ಬೇಕಿತ್ತು, ಈ ಕತೆ ಏನ್ ಡಿಮ್ಯಾಂಡ್ ಮಾಡ್ತಾ ಇತ್ತು, ಈ ಕ್ಯಾರೆಕ್ಟರ್ ಏನನ್ನ ಡಿಮ್ಯಾಂಡ್ ಮಾಡ್ತಾ ಇತ್ತು, ಸೊ ನಾನು ಅದನ್ನ ಮಾತ್ರನೇ ಸ್ಕ್ರೀನ್ ಮೇಲೆ ಮಾಡಿದ್ದೀನಿ. ಅಂಡ್ ಇದು ಜಸ್ಟ್ ಕೇವಲ ಒಂದು ಏನೋ ವಲ್ಗರ್ ಅಂಡ್ ರೊಮ್ಯಾಂಟಿಕ್ ಸೀನ್ಸ್ ಇದು ಮಾತ್ರನೇ ಅಲ್ಲ, ಇದ್ರ ಜೊತೆ ಸುಮಾರಷ್ಟು ವಿಷಯಗಳಿವೆ, ಹೆಣ್ಮಕ್ಳ ಡಿಸೈರ್ಗಳು ಇವೆ, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಈ ರೀತಿ ಸಿನಿಮಾ ಒಳಗಡೆ ಹೋದಾಗ ನೀವು ಡೀಪ್ ಡೌನ್ ಸುಮಾರಷ್ಟು ವಿಷಯಗಳನ್ನ ನೀವು ನೋಡ್ತೀರಾ ಸರ್. ಸೊ ಈ ಒಂದು ಕಾರಣಕ್ಕೇನೆ ನಾನು ಈ ಒಂದು ಕೆಲವು ಸೀನ್ ಗಳನ್ನ ಮಾಡಿರೋದು ಅಂತ ಹೇಳಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಉತ್ತರ ಕೂಡ ಕೊಡ್ತಾರೆ. ಅಂಡ್ ಅದ್ರ ಜೊತೆ ಇನ್ನೊಂದು ವಿಷಯ ಹೇಳ್ತಾರೆ, ಸರ್ ನಾವು ಈ ಸಿನಿಮಾ ಶುರು ಮಾಡಿದಾಗ್ಲೇನೆ ಹೇಳಿದ್ವಿ, ದಿಸ್ ಈಸ್ ಅನ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಫೇರಿ ಟೇಲ್ ಫಾರ್ ಅಡಲ್ಟ್ಸ್ ಅಂತ ಹೇಳಿ ನಾವು ಮುಂಚೆನೆ ಹೇಳಿದ್ವಿ. ಸೊ ಇದ್ಯಾವುದು ಚಿಕ್ಕ ಮಕ್ಕಳಿಗೆ ಮಾಡಿರೋಂತ ಸಿನಿಮಾ ಅಲ್ಲ. ಅಂಡ್ ಚಿಕ್ಕ ಮಕ್ಕಳು ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡೋ ರೀತಿನೂ ಇಲ್ಲ. ಸೊ ಇದೆಲ್ಲವೂ ದೊಡ್ಡವರ ಒಂದು ವಿಷಯ, ಈ ಜೆನ್ಸಿಗಳ ಒಂದು ವಿಷಯ. ಅಂಡ್ ಜೆನ್ಸಿಗಳಿಗೆ ಬೇಕಾಗಿರುವಂತಹ ಸಬ್ಜೆಕ್ಟ್ ಅನ್ನ ನಾವು ಆರಿಸ್ಕೊಂಡು ಅವರಿಗೆ ಬೇಕಾಗಿರುವಂತಹ ಲರ್ನಿಂಗ್ಸ್ ಅನ್ನೇ ಈ ಸಿನಿಮಾ ಮೂಲಕ ನಾವು ಕೊಟ್ಟಿದೀವಿ ಅಂತ ಹೇಳಿ ಅವರ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಆಡಿಯನ್ಸ್ ಅಲ್ಲಿ ಇನ್ನೊಬ್ರು ಕೇಳ್ತಾರೆ, ಸರ್ ಟ್ರೈಲರ್ ಅಲ್ಲಿ ಕೇವಲ ಜಸ್ಟ್ ಹೊಡಿ ಬಡಿ ಅನ್ನೋದು ಮಾತ್ರನೇ ಇದೆ, ಜಸ್ಟ್ ಆ ರೀತಿ ಸೀನ್ಸ್ ಗಳು ಮಾತ್ರನೇ ಇದೆ. ಸೊ ಇದೆಲ್ಲ ಒಂದು ಫಾರ್ಮುಲಾನ, ಸಿನಿಮಾಗೆ ಜನನ್ನ ಕರ್ಸೋದಕ್ಕೆ ಒಂದು ಫಾರ್ಮುಲಾನ ಅಂತ ಹೇಳಿ ಕೇಳಿದಾಗ ಯಶ್ ಹೇಳ್ತಾರೆ, ಇಲ್ಲ ಅಬ್ಸಲ್ಯೂಟ್ಲಿ ಆ ರೀತಿ ಅಲ್ಲ. ಸೊ ಟ್ರೈಲರ್ ಅಲ್ಲಿ ನಾವು ಏನ್ ಹೇಳಿದೀವಿ ಅದಕ್ಕಿಂತ ಮೀರಿದ್ದು ಸಿನಿಮಾದಲ್ಲಿ ಇದೆ, ಸುಮಾರಷ್ಟು ಲರ್ನಿಂಗ್ಸ್ ಇದೆ. ಅಂಡ್ ಎಸ್ಪೆಷಲಿ ಜೆನ್ಸಿಗಳಿಗೆ, ಈ ಒಂದು ಜನರೇಷನ್ ಗಳಿಗೆ ಬೇಕಾಗಿರುವಂತಹ ಸುಮಾರಷ್ಟು ಲರ್ನಿಂಗ್ಸ್ ನ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಗಳನ್ನ ನಾವು ಈ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದೀವಿ. ಸೊ ಫಾರ್ ದಟ್ ನೀವೆಲ್ಲರೂ ಆ ಸಿನಿಮಾನ ನೋಡಿದಾಗ್ಲೇನೆ ನಿಮ್ಗೆ ಅದೇನು ಅಂತ ಹೇಳಿ ಅರ್ಥ ಆಗೋದು. ಸೊ ಜಸ್ಟ್ ವೇಟ್ ಅಂಡ್ ವಾಚ್ ದ ಮೂವಿ ಅಂತ ಹೇಳಿ ಯಶ್ ಅವರು ಆನ್ಸರ್ ಅನ್ನ ಮಾಡ್ತಾರೆ. ಅಂಡ್ ಮತ್ತೊಬ್ರು ಆಡಿಯನ್ಸ್ ಕೇಳ್ತಾರೆ, ಸರ್ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ 1,40,00,000 ಜನ ಫಾಲೋವರ್ಸ್ ಇದ್ದಾರೆ, ಬಟ್ ನೀವು ಫಾಲೋ ಮಾಡ್ತಿರೋಂಥದ್ದು ಕೇವಲ ಒಬ್ಬರನ್ನೇ ಮಾತ್ರ, ಆ ಒಬ್ರು ಯಾರು ಸರ್ ಅಂತ ಹೇಳಿ ಒಬ್ರು ಪ್ರಶ್ನೆ ಹಾಕಿದಾಗ ಯಶ್ ಅವ್ರು ಹೇಳ್ತಾರೆ, ಹೌದು ಆ ಒಬ್ರು ನನ್ನ ವೈಫ್. ಸೊ ನನ್ನ ವೈಫ್ ನ ಮಾತ್ರನೇ ನಾನು ಫಾಲೋ ಮಾಡ್ತಾ ಇರೋದು. ಅಂಡ್ ಶಿ ಇಸ್ ದ ಬೆಸ್ಟ್ ಫ್ರೆಂಡ್ ಆಫ್ ಮೈನ್ ಇನ್ ಮೈ ಎಂಟೈರ್ ಲೈಫ್ ಅಂತ ಹೇಳಿ ಅವರು ಹೇಳ್ತಾರೆ. ಶಿ ಇಸ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಹೇಳ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ನನ್ನ ವೈಫ್ ನನ್ನ ಸಕ್ಸಸ್ ನೋಡಿ ನನ್ನ ಜೊತೆ ಬಂದಿರೋದಲ್ಲ, ವೆನ್ ವಿ ವರ್ ನಥಿಂಗ್, ನಾವ್ ಏನು ಅಲ್ದಿರೆ ಇರೋಂತಹ ಸಮಯದಲ್ಲೂ ಕೂಡ ನಾವಿಬ್ರು ಇಷ್ಟಪಟ್ಕೊಂಡು ಬಂದಿರೋದು. ಶಿ ಹ್ಯಾಸ್ ಥಾಟ್ ಮಿ ಲಾಟ್, ಅಂದ್ರೆ ನನಗೆ ತುಂಬಾ ವಿಷಯಗಳನ್ನ ಅವ್ರು ನನಗೆ ತಿಳಿಸ್ಕೊಟ್ಟಿದ್ದಾರೆ. ನನ್ನ ಸುಮಾರಷ್ಟು ಒಂದು ಸನ್ನಿವೇಶಗಳಲ್ಲಿ ಅವ್ರ ಜೊತೆಯಾಗಿ ನಿಂತಿದ್ದಾರೆ. ನಾವು ಕಾರ್ ಇಲ್ದಿರುವಂತಹ ಒಂದು ಸಮಯದಿಂದನೂ ಪ್ರೀತಿಸ್ತಾ ಬಂದಿದ್ದೀವಿ, ಸೀರಿಯಲ್ ಗಳ ಒಂದು ಸಮಯದಿಂದನೂ ಪ್ರೀತಿಸ್ತಾ ಬಂದಿದ್ದೀವಿ. ಸೊ ನನ್ನ ಜನಗಳ ಜೊತೆ ಮಿಂಗಲ್ ಆಗೋ ಹಾಗೆ ಮಾಡಿದ್ದೆ ಅವರು. ಸೊ ಶಿ ಇಸ್ ದ ಬೆಸ್ಟ್ ಪರ್ಸನ್ ಆಫ್ ಮೈ ಲೈಫ್ ಅಂಡ್ ಶಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಅಂತ ಹೇಳಿ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಅವ್ರಿಗೆ ಕೇಳ್ತಾರೆ, ಸೊ ಈ ತರ ಸೀನ್ ಗಳನ್ನೆಲ್ಲ ನೀವು ಬೇರೆ ಹೀರೋಯಿನ್ ಗಳ ಜೊತೆ ಮಾಡಿದಾಗ ರಾಧಿಕಾ ಪಂಡಿತ್ ಅವರು ಬೇಜಾರಾಗಲ್ವಾ, ಅವ್ರು ಏನ್ ಅನ್ಕೊಳ್ತಾರೆ ಅಂತ ಹೇಳಿ ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಅದಕ್ಕೆ ಯಶ್ ಅವ್ರು ಹೇಳ್ತಾರೆ, ಸರ್ ಯಾವುದೇ ಪಾರ್ಟ್ನರ್ ಆದ್ರೂ ಕೂಡ ಅವರಿಗೆ ನಮ್ ಪಾರ್ಟ್ನರ್ ಈ ರೀತಿ ಬೇರೆಯವ್ರ ಜೊತೆ ಮಾಡಿದ್ದು ಅದು ಯಾರಿಗೂ ಕೂಡ ಕಂಫರ್ಟ್ ಫೀಲ್ ಅನ್ನ ಕೊಡೋದಿಲ್ಲ ಸರ್. ಮನ್ಸಲ್ಲಿ ಒಂದ್ ಲೈನ್ ಇದ್ದೇ ಇರುತ್ತೆ, ಬಟ್ ಕ್ಯಾರೆಕ್ಟರ್ಗಳು ಇದನ್ನೆಲ್ಲ ಡಿಮ್ಯಾಂಡ್ ಮಾಡಿದಾಗ, ಸ್ಕ್ರಿಪ್ಟ್ ಇದನ್ನೆಲ್ಲ ಡಿಮ್ಯಾಂಡ್ ಮಾಡಿದಾಗ ಆಕ್ಟರ್ಗಳು ಅದನ್ನ ಪ್ರೊವೈಡ್ ಮಾಡೋದು ಅವ್ರ ಕರ್ತವ್ಯ ಆಗಿರುತ್ತೆ. ಸೊ ಇದೆಲ್ಲವೂ ಒಂದು ಕ್ರಾಫ್ಟ್ ಅಷ್ಟೇ ಸರ್, ಇದೆಲ್ಲವೂ ಒಂದು ಆರ್ಟ್ ಅಷ್ಟೇ. ಸೊ ಇದನ್ನ ನಮ್ ವೈಫ್ ಕೂಡ ಅರ್ಥ ಮಾಡ್ಕೊಂತಾರೆ. ವೈ? ಬಿಕಾಸ್ ಶಿ ಈಸ್ ಆಲ್ಸೋ ಎನ್ ಆಕ್ಟ್ರೆಸ್. ಅವರು ಕೂಡ ಒಬ್ಬ ಆಕ್ಟರ್ ಆಗಿರೋದ್ರಿಂದ, ಆಕ್ಟ್ರೆಸ್ ಆಗಿ ವರ್ಕ್ ಮಾಡಿರೋದ್ರಿಂದ ಅವರಿಗೆ ಆ ಎಮೋಷನ್ಸ್ ಏನು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಓಕೆ ಸರ್, ನಾವು ಅದನ್ನ ಅಷ್ಟು ಅಂದ್ರೆ ಸಿನಿಮಾಗೋಸ್ಕರ ಮಾತ್ರ ಅಲ್ವಾ ಸರ್ ಮಾಡಿರೋದು ಅನ್ನೋದನ್ನ ಆ ರೀತಿ ಆನ್ಸರ್ ಅನ್ನ ಕೊಡ್ತಾರೆ.
ಅಂಡ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಯಶ್ ಅವರು ಅನ್ನೆಸೆಸರಿ ರಿಸ್ಕ್ ಅನ್ನ ತಗೊಳ್ತಾ ಇದ್ದಾರೆ, ಆರಾಮಾಗಿ KGF 3 ಮಾಡ್ಕೊಂಡು ದುಡ್ಡು ಮಾಡ್ಕೋಬೇಕಿತ್ತಲ್ವಾ ಅಂತೇಳಿ ಅವರು ಪ್ರಶ್ನೆನ ಕೇಳ್ತಾರೆ. ಸೊ ಈ ಪ್ರಶ್ನೆಗೆ ಯಶ್ ಅವರು ಆನ್ಸರ್ ಮಾಡ್ತಾರೆ, ಇಲ್ಲ ಸರ್, ಇರೋದು ಒಂದೇ ಲೈಫು, ನಾನು ರಿಸ್ಕ್ ತಗೊಳ್ಳೇಬೇಕು. ಅಂಡ್ ರಿಸ್ಕ್ ತಗೊಂಡಿರೋದ್ರಿಂದಾನೇ ಬಹುಶಃ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಅಂಡ್ ಇಲ್ಲಿಗೆ ಬಂದ ಮೇಲೆ ಇದೆಲ್ಲವೂ ನನ್ನ ರೆಸ್ಪಾನ್ಸಿಬಿಲಿಟಿ. ಏನಾಗ್ಬಿಡುತ್ತೆ ಸರ್, ಮ್ಯಾಕ್ಸಿಮಮ್ ಅಂದ್ರೆ ನಾನು ದುಡ್ಡು ಕಳ್ಕೊಳ್ತೀನಲ್ವಾ, ಅಂದ್ರೆ ಬರೇ ದುಡ್ಡನ್ನ ಮಾಡ್ಕೊಂಡು ಲೈಫ್ ಅನ್ನ ಸೇಫ್ ಮಾಡ್ಕೊಳ್ಳೋದ್ರಿಂದ ಏನ್ ಬರುತ್ತೆ, ಈ ರೀತಿಯಾದಂತಹ ರಿಸ್ಕ್ ಗಳನ್ನ ನಾನು ತಗೊಳ್ಳೇಬೇಕಾಗುತ್ತೆ. ಒಂದೇ ಲೈಫ್ ಅಲ್ವಾ ಸರ್, ರಿಸ್ಕ್ ತಗೊಳ್ದಿಂದಂಗೆ ದುಡ್ಡು ಮಾಡ್ಕೊಂಡು ಒಂದ್ ಮನೆ ಮಾಡ್ಕೊಂಡು ಏನ್ ತಾನೇ ಮಾಡಕ್ಕಾಗುತ್ತೆ. 2 ಮನೆ ಮಾಡಿದ್ರೆ ನಾನು ಒಂದೇ ಮನೇಲೇ ಇರ್ಬೇಕಲ್ವಾ, 2 ಮನೇಲೂ ನಾನು ಅಟ್ ಎ ಟೈಮ್ ಇರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ದುಡ್ಡು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಎಲ್ಲ ಕಳ್ಕೊಳ್ದೆ ಆಗದೇ ಇರೋಷ್ಟು ಪ್ರೀತಿ ಜನ ಕೊಟ್ಟಿದ್ದಾರೆ. ಸೊ ಅದಿದೆ ನನ್ನ ಹತ್ರ. ಸೊ ಹಾಗಾಗಿ ನಾನು ಮುಂದೆ ಹೋಗ್ತಾನೆ ಇರ್ತೀನಿ ಸರ್, ರಿಸ್ಕ್ ಅನ್ನ ತಗೊಳ್ತಾನೆ ಇರ್ತೀನಿ ಸರ್ ಅಂತ ಹೇಳಿ ಆನ್ಸರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಅವರ ರಾಮಾಯಣ ಸಿನಿಮಾಗೆ 4,000 ಕೋಟಿ ಆಗಿದೆ ಅಂತ ಹೇಳಿ ಕೇಳಿದಾಗ ಯಶ್ ಅವ್ರು ಹೇಳ್ತಾರೆ, ಸರ್ ಆ 4,000 ಕೋಟಿ ಅಂತ ಹೇಳಿ ನಮ್ಮ ಪಾರ್ಟ್ನರ್ ಏನ್ ಅನೌನ್ಸ್ ಮಾಡಿದಾರಲ್ವಾ, ಸೊ ಅದು ಟೋಟಲಿ ಫಿಲ್ಮ್ ಶುರು ಆಗೋದ್ರಿಂದ ಹಿಡಿದು ಅಪ್ ಟು ರಿಲೀಸ್ ಅಂದ್ರೆ ಪ್ರಮೋಷನ್ಸ್ ಎಲ್ಲವನ್ನ ಸೇರಿ ಅವರು ಆ ಒಂದು ಅಮೌಂಟ್ ಅನ್ನ ಹೇಳಿರೋದು. ಅಂಡ್ 2 ಪಾರ್ಟಿಗೆ ಸೇರಿ ಆ ಅಮೌಂಟ್ ಅನ್ನ ಹೇಳಿರೋದು. ಸೊ ಇದ್ರ ಬಗ್ಗೆ ತುಂಬಾ ವಿಷಯ ನಡೀತಾ ಇದೆ 4,000 ಕೋಟಿ ಅಂತ ಹೇಳಿ, ಬಟ್ ಅದೊಂದು ಕ್ಲಾರಿಟಿ ಇರಲಿಲ್ಲ. ಬಟ್ ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ 4,000 ಕೋಟಿ 2 ಸಿನಿಮಾಗಳಿಗೆ ವಿತ್ ಪ್ರಮೋಷನ್ ಎಲ್ಲವನ್ನೂ ಸೇರಿ ಆ ಒಂದು ಬಜೆಟ್ ಅನ್ನ ಫೈನಲೈಸ್ ಮಾಡಿರೋದು ಸರ್ ಇದು ಅಂತ ಹೇಳಿ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಯಶ್ ಅವರು ಯಾಕೆ ರಾವಣ ಕ್ಯಾರೆಕ್ಟರ್ ನೇ ತಗೊಂಡ್ರು ಸಿನಿಮಾದಲ್ಲಿ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೆ ಯಶ್ ಅವರು ಹೇಳ್ತಾರೆ, ಸರ್ ನಾವು ರಾಮನ ತೋರಿಸ್ಬೇಕು ಅಂತ ಹೇಳಿದ್ರೆ ರಾವಣ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರ್ಬೇಕಾಗುತ್ತೆ ಸರ್. ಅಂಡ್ ನಾನಲ್ದೆ ಈ ಕ್ಯಾರೆಕ್ಟರ್ ನ ಇನ್ಯಾರು ಮಾಡ್ತಾರೆ ಸರ್ ಅಂತಾನು ಕೇಳ್ತಾರೆ. ಸೊ ಅಂಡ್ ಅವ್ರು ಹೇಳ್ತಾರೆ, ಸರ್ ರಾವಣ ನಾವು ತೋರಿಸ್ಬೇಕು ಅಂತ ಹೇಳಿದ್ರೆ ಅವನೊಬ್ಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ಬೇಕು, ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಆಗಿರ್ಬೇಕು. ಸೊ ಈ ನಿಟ್ಟಿನಲ್ಲಿ ನನಗೆ ಆ ಒಂದು ಸ್ಟ್ರಾಂಗ್ನೆಸ್ ನ ಈ ಕ್ಯಾರೆಕ್ಟರ್ ಅಲ್ಲಿ ಕಾಣಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ನಾನು ರಾವಣ ಕ್ಯಾರೆಕ್ಟರ್ ನ ಆರಿಸ್ಕೊಂಡಿದ್ದೀರಿ. ಅಂಡ್ ಈ ಕ್ಯಾರೆಕ್ಟರ್ ನ ನಾವು ಇದೇ ರೀತಿ ಸಿನಿಮಾದಲ್ಲಿ ತೋರಿಸಬೇಕಾಗುತ್ತೆ ಸರ್, ಅದಕ್ಕೋಸ್ಕರ ಅದು ಆ ರೀತಿ ಮೂಡ್ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಅಂಡ್ ಅಲ್ಲೇ ಒಬ್ರು ಆಡಿಯನ್ಸ್ ಅವ್ರ ದಾಡಿ ಬಗ್ಗೆ ಕೇಳ್ತಾರೆ, ಸರ್ ನೀವು ದಾಡಿನ ತೆಗಿಸ್ಬೇಕಾಯ್ತು, ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದಾಗ ಯಶ್ ಅವ್ರು ಹೇಳ್ತಾರೆ, ಇಲ್ಲ ನನಗೆ ದಾಡಿ ಆಗ್ಲಿ ಇನ್ನೊಂದ್ರ ಮೇಲಾಗ್ಲಿ ಯಾವ್ದ್ರ ಮೇಲೂ ಅಷ್ಟೊಂದು ಮೋಹ ಇಲ್ಲ, ಅದೆಲ್ಲವೂ ಸಮೇತ ಕ್ಯಾರೆಕ್ಟರ್ ಗಳಿಗೋಸ್ಕರ ಮಾತ್ರನೇ. ಸೊ ಇಟ್ಸ್ ಓಕೆ, ನಾನು ಅದನ್ನ ಕಳ್ಕೊಂಡ್ರು ಕೂಡ ಕ್ಯಾರೆಕ್ಟರ್ ನಾನು ಪೋರ್ಟ್ರೇ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿರ್ತೀನಿ, ಬಟ್ ಅದನ್ನ ನನಗೆ ಯಾವ್ದು ಅಷ್ಟೊಂದು ಎಕ್ಸೈಟ್ ಮಾಡೋದಿಲ್ಲ ಅಂತ ಹೇಳಿ ಆನ್ಸರ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಯಶ್ ಅವರಿಗೆ ಲೈಫ್ ಅಲ್ಲಿ ತುಂಬಾ ಖುಷಿ ಕೊಡೋದು ಯಾವುದು ಅಂತ ಹೇಳಿ ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಇದಕ್ಕೆ ಯಶ್ ಅವ್ರು ಎಂತ ಆನ್ಸರ್ ಕೊಡ್ತಾರೆ ಅಂದ್ರೆ, ಬದುಕನ್ನ ಬದುಕೋದೇ ನಿಜವಾದ ಒಂದು ಖುಷಿ ಸರ್ ಅಂತೇಳಿ ಹೇಳ್ತಾರೆ. ಅಂದ್ರೆ ನಾವು ಡೈಲಿ ಲೈಫ್ ಅಲ್ಲಿ ಏನ್ ಬದುಕ್ತಿವಿ ಅದ್ರಲ್ಲಿ ಖುಷಿಯಾಗಿದ್ರೆ ಅದೇ ಸಾಕು ಸರ್. ಸೊ ಲಿವಿಂಗ್ ದ ಲೈಫ್ ಇಸ್ ದ ಹ್ಯಾಪಿಯೆಸ್ಟ್ ಥಿಂಗ್ ಅಂತೇಳಿ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಯಶ್ ಅವರು ತಳಪತಿ ವಿಜಯ್ ಹಾಗೆ ಏನಾದ್ರೂ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡ್ತಾರ, CM ಆಗ್ತಾರ ಕರ್ನಾಟಕಕ್ಕೆ ಅಂತ ಹೇಳಿ ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಅದಕ್ಕೆ ಯಶ್ ಅವರು ಆಸ್ ಆಫ್ ನೋ ನನ್ನ ಮೈಂಡ್ ಅಲ್ಲಿ ಆ ತರದ್ ಯಾವುದೇ ಥಾಟ್ಸ್ ಇಲ್ಲ. ಸೊ ಪಾಲಿಟಿಕ್ಸ್ ಹೋಗ್ಬೇಕಂದ್ರೆ ಅದಕ್ಕೆಲ್ಲ ತುಂಬಾ ಡಿಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಸೊ ಆಸ್ ಆಫ್ ನೋ ನನಗೆ ಆ ರೀತಿಯಾದಂತಹ ಯಾವುದೇ ಒಂದು ಡಿಸಿಷನ್ಸ್ ಆಗ್ಲಿ ಯಾವುದೇ ಒಂದು ಥಾಟ್ಸ್ ಆಗ್ಲಿ ಇಲ್ಲ. ಸೊ ಇನ್ ಕೇಸ್ ಏನಾದ್ರೂ ಫ್ಯೂಚರ್ ಅಲ್ಲಿ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿ ಅಂತ ಒಂದು ಪರಿಸ್ಥಿತಿಯಿಂದ ನಾನು ಪಾಲಿಟಿಕ್ಸ್ ಗೆ ಬರ್ಲೇಬೇಕು ಅಂತ ಅನ್ಸಿದ್ರೆ ಅದು ಕೂಡ ಗೊತ್ತಿಲ್ಲ. ಬಟ್ ಆಸ್ ಆಫ್ ನೌ ನನಗೆ ಆ ತರದ್ ಯಾವುದೇ ಆದಂತಹ ಒಂದು ಥಾಟ್ಸ್ ಗಳಿಲ್ಲ, ಯಾವುದೇ ಆದಂತಹ ಒಂದು ಥಿಂಕಿಂಗ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿ ಇನ್ನು ಚಿಕ್ಕ ಪುಟ್ಟ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಬಟ್ ಅದ್ಯಾವುದು ಅಷ್ಟು ನಾನು ಹೇಳಲೇಬೇಕು ಅನ್ನೋಂಥ ಒಂದು ಇಂಪ್ಯಾಕ್ಟ್ಫುಲ್ ಆದಂತಹ ಒಂದು ಕ್ವಶನ್ಗಳು ಆಗಿರೋದಿಲ್ಲ. ಒಂದು ಚಿಟ್ ಚಾಟ್ ತರಾನೇ ನಡೀತಾ ಇರುತ್ತೆ, ಫನ್ ಇರುತ್ತೆ ಸುಮಾರಷ್ಟು ಈ ಇಂಟರ್ವ್ಯೂಗಳಲ್ಲಿ. ಸೊ ಈ ರೀತಿ ಎಲ್ಲ ಕ್ವಶನ್ಗಳಿಗೂ ಯಶ್ ಅವರು ನಗ್ತಾನೆ ತುಂಬಾ ಸ್ಮಾರ್ಟ್ ಆಗಿ, ತುಂಬಾ ಕ್ಲೆವರ್ ಆಗಿ, ಒಂದು ಗುಡ್ ಆಟಿಟ್ಯೂಡ್ ಇಂದ ಅಂಡ್ ಒಂದು ಸ್ಟ್ರಾಂಗೆಸ್ಟ್ ಮೈಂಡ್ ಸೆಟ್ ಇಂದ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಅಂಡ್ ಅದನ್ನ ನೋಡಿದಾಗ ನಮಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಅಂಡ್ ಈ ಒಂದು ಶೋನ ಒಂದು ಕೊನೆಯ ಹಂತ ಏನಂತ ಹೇಳಿದ್ರೆ ಜಡ್ಜ್ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ಇದೆಲ್ಲವೂ ಆದಾಗ ಅವ್ರಿಗೊಂದು ವರ್ಡಿಕ್ಟ್ ಏನ್ ಕೊಡ್ತಾರೆ ಅಂದ್ರೆ, ಯಶ್ ನೀವು ನಿಮ್ಮ ಸ್ಟೈಲ್ ಅನ್ನ, ನಿಮ್ಮ ಸ್ವ್ಯಾಗ್ ಅನ್ನ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ, ನಿಮ್ಮ ಥಿಂಕಿಂಗ್ ಅನ್ನ, ನಿಮ್ಮ ಥಾಟ್ಸ್ ಅನ್ನ ನೀವು ಯಾವ್ದನ್ನು ಬಿಟ್ಕೊಡಕ್ ಹೋಗಬೇಡಿ. ಬಿಕಾಸ್ ಯು ಆರ್ ಆಲ್ವೇಸ್ ಅಹೆಡ್ ಆಫ್ ದ ಟೈಮ್. ನೀವು ಯಾವಾಗ್ಲೂ ಟೈಮ್ ಇಂತ ಮುಂದೆ ಇದ್ದೀರಾ, ಅದಕ್ಕೋಸ್ಕರ ನೀವು ಇಷ್ಟೊಂದನ್ನೆಲ್ಲ ಸಾಧನೆ ಮಾಡಿದೀರಾ. ಅಂಡ್ ಕೀಪ್ ಇನ್ಸ್ಪೈರಿಂಗ್ ದ ಯೂತ್ಸ್, ಕೀಪ್ ಇನ್ಸ್ಪೈರಿಂಗ್ ದ ಜನರೇಷನ್ ಅಂತ ಹೇಳ್ತಾರೆ. ಅಂಡ್ ನೀವು ಇಂಡಿಯನ್ ಸಿನಿಮಾದ CEO ಅಂತ ಹೇಳಿ ವರ್ಡಿಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಸೊ ಈಗ ನೀವು ಹೇಳಿ, ಯಶ್ ಅವರ ಈ ಆನ್ಸರ್ಗಳು ಹೇಗಿತ್ತು, ನಿಮಗೆ ಹೇಗನಿಸ್ತು? ಅಂಡ್ ಇದೆಲ್ಲವೂ ಹಿಂದಿ ಅಂಡ್ ಇಂಗ್ಲಿಷ್ ಅಲ್ಲಿ ಮಾತ್ರ ಇದೆ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಅಂಡ್ ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.